ನಮಸ್ಕಾರ ಪೊನ್ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ನೋಡಿ, ಲೈಕ್ ನನಗೆ ತುಂಬ ಬಂದಿರುವಂಥ ಡಿ ಎಮ್ಗಳಲ್ಲಿ ಲೈಕ್ ಕೇಳಿರೋ ಪ್ರಶ್ನೆಗಳು ಜಾಸ್ತಿ ಜನ ಪೇರೆಂಟ್ಸ್ ಏನಪ್ಪ ಅಂತಂದರೆ ಮಕ್ಕಳಿಗೆ ಶೇಕ್ ಕೊಡ್ಬೋದಾ ಅಂತೇಳಿ. ಸೊ ನಾನು ಜಾಸ್ತಿ ಸುತ್ತಿ ಬಳಸಿ ಮಾತಾಡೋಕೆ ಹೋಗಲ್ಲ, ಸಿಂಪಲ್ ಆಗಿ ಕಾನ್ಸೆಪ್ಟ್ಗೆ ಬರ್ತೀನಿ. ನೋಡಿ, ಮಕ್ಕಳಿಗೆ ನೀವು ಶುಗರ್ ಐಟಮ್ಸ್ ಕೊಡ್ತಾ ಇದ್ದೀರಾ, ಮಕ್ಕಳಿಗೆ ನೀವು ಆಳು ಮೂಳು ಮಣ್ಣು ಮಸಿ ಕಡ್ಡಿ ಕಸ ಎಲ್ಲ ಕೊಡ್ತಾ ಇದ್ದೀರಾ, ನೆನ್ನೆ ಮಿಕ್ಕಿರೋ ಸಾರು ಕೊಡ್ತೀರಾ, ಫ್ರಿಜ್ಜಲ್ಲಿ ಮಿಕ್ಕಿರೋ ಅಂಥದ್ದು ಏನೇನು ಎಲ್ಲ ವೇಸ್ಟ್ ಅಂತ ತುರುಕಿರ್ತೀರೋ ಅದೆಲ್ಲ ಕೊಡ್ತೀರಾ. ಅವ್ನು ಯಾರ ಚಾಕ್ಲೇಟ್ನ ತಂದು ಮಾಡ್ತಾನೋ ಅವನೇ ನೋಡಿರಲ್ಲ ಚಾಕ್ಲೇಟ್ ಹೆಂಗ್ ಮಾಡಿರ್ತಾರೆ ಅಂತ, ಆ ಚಾಕ್ಲೇಟ್ ₹1 ಕೊಡ್ತೀರಾ. ಅಷ್ಟೇ ಅಲ್ಲದೆ ಯಾರ್ಯಾರು ಸಂಬಂಧಿಕರು ಇರ್ತಾರೋ ಹೋಗ್ಬೇಕಲ್ಲ ನೋಡ್ಬೇಕಲ್ಲ ಅನ್ನೋ ಹೊತ್ತಿಗೆ ₹20 ₹30 ಯಾವುದೋ ಒಂದು ಲೇಸ್ ಪ್ಯಾಕೆಟ್ಗಳು, ಒಂದು ₹5 ಯಾವುದೋ ಒಂದು ಜ್ಯೂಸ್ ಪ್ಯಾಕೆಟ್ಗಳು ಇವೆಲ್ಲ ಎತ್ಕೊಂಡ್ಬಂದು ಕೊಡ್ತಾರೆ. ಅದೆಲ್ಲ ಮಕ್ಳು ತಿಂತವೆ ಅಂತಂದ್ರೆ ಫುಲ್ಲಿ ಟೆಸ್ಟೆಡ್ ಆಗಿರುವಂಥದ್ದು 180ಕ್ಕಿಂತ ಜಾಸ್ತಿ ಸೈಂಟಿಸ್ಟ್ ಇರುವಂಥ ಕಂಪನಿ ಆ್ಯಂಡ್ 191 ಟೆಸ್ಟೆಡ್ ಆಗಿ ಬರುವಂಥ ಪ್ರಾಡಕ್ಟ್ಸ್. ಇದನ್ನ ತಗೊಳ್ಳೋದಲ್ಲಿ ಯಾಕೆ ನಿಮಗೆ ಕ್ವಶನ್ ಮಾರ್ಕ್? ಇದನ್ನ ಯಾರು ನೀವು ಕೇಳ್ತಾ ಇದ್ದೀರೋ ನಿಮ್ಮಷ್ಟು ದಡ್ರಿ ಇನ್ನೊಬ್ರು ಇಲ್ಲ. ಯಾಕಿದೆ ನಿಮ್ಗೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೋಡಿ ಇದರಿಂದ ಯಾರಿದಾರಪ್ಪ, ನಿಮ್ಗೆ ಯಾರು ಹೇಳಿದಾರೆ ನಿಮ್ಗೆ ಹಿಂಗಿದೆ? ಒಂದು ಯಾವುದೋ ಒಂದು ₹1 ನಾನು ಮೊನ್ನೆ ನೋಡಿದೆ ಒಂದು ಐಟಮ್, ₹1 ಒಂದು ಪ್ಯಾಕೇಜಿಂಗ್ ನ ಮಾಡಿ ಅದ್ರೊಳಗಡೆ ಆಯಿಲ್ ಫ್ರೈಡ್ ಐಟಮ್ನ ಚಿಪ್ಸ್ ತರ ಏನೋ ಕೊಡ್ತಿದ್ದಾನೆ. ₹1 ಅದ್ರ ವ್ಯಾಲ್ಯೂ ಏನಂತ ನಂಗೆ ಗೊತ್ತು, ₹1. ಬಟ್ ಆದ್ರೆ ₹1 ಅದನ್ನ ಅವ್ನು ಕೊಡ್ತಿದ್ದಾನೆ ಅಂತಂದ್ರೆ ಆ ₹1 ಅದು ಮೇಕಿಂಗ್ ಕಾಸ್ಟ್ ಕೂಡ ಆಗಿಲ್ಲ. ಬಟ್ ಅಷ್ಟು ಚೀಪಾಗಿ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಮಕ್ಕಳಿಗೆ ಅದನ್ನು ಕೊಡ್ತಾರೆ. ಯಾವುದೇ ರೀತಿಯಾದಂತ ಹಿಂದೆ ಮುಂದೆ ಜ್ಞಾನ ಇಲ್ದಿರಂಗೆ ಯಾರು ತಂದ್ಕೊಡ್ತಾರೋ ಅವರು ತಂದ್ಕೊಡ್ತಾರೆ. ಪೇರೆಂಟ್ಸ್ ಯಾರೋ ಒಬ್ರು ಅದನ್ನ ರೂಢಿ ಮಾಡಿರ್ತಾರೆ, ಅದನ್ನ ತಿನ್ಸ್ತೀರಾ. ಅದನ್ನ ತಿಂದ್ರೆ ಬರ್ದಿರೋ ಅಂತ ಪ್ರಾಬ್ಲಮ್ ಶೇಕ್ ಕೊಡ್ರೆ ಬಂದ್ಬಿಡುತ್ತಾ? ಇದು ನಂದು, ನಾನು ನಿಮ್ನ ಕೇಳ್ತಿರೋಂಥ ಕ್ವಶನ್. ಅಂಡ್ ಇನ್ನೊಂದು ಕ್ವಶನ್ ನಂದು, ನಮ್ಮ ಹತ್ರ ಇರುವಂತ ಒಂದು ಕ್ಲೈಂಟ್ಸ್ ಅಷ್ಟು ಜನ ಕೇಳ್ತಾರೆ, ಮಕ್ಕಳಿಗೆ ಪ್ರೋಟೀನ್ ಕೊಡ್ಬೋದಾ? ಮಕ್ಕಳಿಗೆ ಪ್ರೋಟೀನ್ ಕೊಡ್ದಿರ ಏನೇನು ಮಣ್ಣು ಕೊಡ್ತೀರಾ ನೀವು ಹೇಳಿ? ಪ್ರೋಟೀನ್ ಎಲ್ಲರಿಗೂ ಬೇಕಪ್ಪ. ಪ್ರೋಟೀನ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಅವರ್ ಬಾಡಿ. ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಮೊಟ್ಟೆನ ಕೊಡುತ್ತೆ. ಇದರಲ್ಲಿ ಯಾವ್ದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾಕೆ ಕೊಡುತ್ತೆ ಹೇಳಿ? ಬಿಕಾಸ್ ಮೊಟ್ಟೆ ಒಳಗಡೆ ಇರುವಂತ ಪ್ರೋಟೀನ್ ಮಕ್ಕಳಿಗೆ ಹೋಗ್ಲಿ. ಬಿಕಾಸ್ ಪ್ರೋಟೀನ್ ಕೊಟ್ರೆ ಮಕ್ಕಳ ಬಾಡಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇದು ಕೂಡ ನಿಮ್ಗೆ ಕಾಮನ್ ಸೆನ್ಸ್ ಅನ್ನೋದಿಲ್ದಿರ ಶೇಕಲ್ ಪ್ರೋಟೀನ್ ಇಂದ ಮಕ್ಕಳಿಗೆ ಕೊಡ್ಬೋದಾ ಅಂದ್ರೆ ಏನ್ ನಿಮ್ಗೆ ಹೇಳೋದು? ಬುದ್ಧಿ ಅನ್ನೋದು ಇದೆಯಾ ಇಲ್ವಾ? ತಲೆ ಜಾಗದಲ್ಲಿ ಮೆದ್ಲು ಅನ್ನೋದಿದೆ, ಆ ಮೆದ್ಲನ್ ತೆಗ್ದೇನೋ ಬೇರೆದ್ ಇಟ್ಕೊಬಿಟ್ಟಿದ್ದೀರಾ. ಸೊ ಪ್ಲೀಸ್ ನಾನು ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಹೇಳ್ತಾ ಇದೀನಿ ಅಂತಲ್ಲ. ಬಟ್ ಇದನ್ನ ನೀವು ರಿಯಾಲಿಟಿ ಮಾಡ್ತಿದ್ದೀರಾ ಸ್ನೇಹಿತರೆ. ಇದರಿಂದ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಬರಲ್ಲ. ನೀವು ಕೇಳೋಂಥ ಕ್ವಶನ್ಗೂ ಇರೋಂಥ ರಿಯಾಲಿಟಿಗೂ ಸಂಬಂಧನೇ ಇಲ್ಲ. ತುಂಬಾ ಜನ ನೀವು ಅನ್ಕೋಬಹುದು, ಇದು ಯಾವ್ದು ನಾವು ಮಾಡ್ತಿಲ್ಲ ಸರ್, ಮಾಡೋರ್ಗಾಗ್ಲಿ ಸರಿ, ನೀವು ಮಾಡ್ತಾ ಇಲ್ಲ. ಬಟ್ ನೀವು ಒಂದಲ್ಲ ಒಂದು ಕ್ಷಣದಲ್ಲಿ ಶುಗರಿ ಐಟಮ್ನ ಕೊಟ್ಟಿರ್ತೀರ. ಮದುವೆಗೆ ಹೋಗ್ತೀರಾ, ಮದುವೆಗೆ ಹೋದಾಗ ಅಲ್ಲಿ ಊಟ ಮಾಡಿಸಲ್ವಾ ನೀವು ಮಕ್ಕಳಿಗೆ? ಆ ಮದುವೆಗೋ ಅವರು ರೆಸ್ಟೋರೆಂಟ್ಗೆ ಹೋಗಿರ್ತೀರ, ಆ ಅಡಿಗೆ ಯಾರು ಮಾಡಿರ್ತಾನೋ ಅವನು ಏನದು ಟೆಸ್ಟ್ ಮಾಡಿರ್ತಾನ, ಇದೆಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇಳಿ. ನೋಡಿ, ಇದೆಲ್ಲ ಹೇಳ್ತಾ ಹೋಗ್ತಾರೆ, ಇಟ್ಸ್ ಲೈಕ್ ಅ ಡಿಬೇಟ್. ಅದೆಲ್ಲ ಏನಿಲ್ಲ. ನಿಮ್ಗೆ ನಿಮ್ಮ ಮಕ್ಕಳ ಮೇಲೆ ನಿಜವಾಗಿ ಲವ್ ಇದ್ರೆ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಿ. ಇದರಲ್ಲಿ ಇರುವಂಥ ಸೈಂಟಿಸ್ಟ್ 180 ಜನ. ಕ್ಯಾನ್ ಯು ಇಮ್ಯಾಜಿನ್ ಬಾಸ್? ಎಂತೆಂಥ PhD ಹೋಲ್ಡರ್ಸ್ ಇದ್ದಾರೆ ಗೊತ್ತಾ ಅರ್ಬನ್ ಲೈಫಲ್ಲಿ. ಎಲ್ಲ ನ್ಯೂಟ್ರಿಷನಿಸ್ಟ್, ಒಬ್ರಿಗಿಂತ ಒಬ್ರು ಪ್ರಾಡಕ್ಟ್ಸ್ನ ಇನ್ನು ಬೆಟರ್ ಹೆಂಗ್ ಮಾಡೋಣ, ಹೇಗಿದನ್ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂತ ಕಂಪ್ನಿ ನಾವು ಇದ್ಕೊಂಡು ಸಿಲ್ಲಿ ತರ ಇದನ್ನ ಕೊಡ್ಬೋದಾ, ಕುಡಿಬಾರ್ದ? ಎಂಥದಿದು ವಿಪರ್ಯಾಸ? ಇದೆಲ್ಲ ಬಿಟ್ಬಿಟ್ಟು ಶೇಕ್ ಸ್ಟಾರ್ಟ್ ಮಾಡಿ. ಮಕ್ಕಳಿಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಂದ ಹಿಡ್ದು, ಮೈಂಡ್ ಇಂದ ಹಿಡ್ದು, ಬಾಡಿಯಿಂದ ಹಿಡ್ದು ಸೂಪರ್ ಸಖತ್ ಆಗ್ತಾರೆ. ಇದೆಲ್ಲ ಮಾಡ್ಬೇಕಂತಂದ್ರೆ ಈಗಲೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಮೇಲ್ಗಡೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪ್ರಾಡಕ್ಟ್ಸ್ನ ತಗೊಳ್ಳಿ, ಆಮೇಲೆ ಯೂಸ್ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಬೆನಿಫಿಟ್ಸ್ ಆಗುತ್ತವೆ ಅಂತ. ಸುಮ್ಮನೆ ಕೇಳೋದ್ರಿಂದ ಏನೂ ಬೆನಿಫಿಟ್ ಇಲ್ಲ. ಮಸಾಲೆ ದೋಸೆನ ಕೇಳಿ, ಇಲ್ಲಾಂದ್ರೆ ಯಾರೋ ಒಬ್ಬ ತಿಂದಿರ್ತಾನೆ ಅದನ್ನು ನೋಡಿ, ಅಥವಾ ಆ ಕೇಳಿರೋ ಪದಾರ್ಥಗಳಿಂದ ನಿಮಗೆ ಮಸಾಲೆ ದೋಸೆದು ಟೇಸ್ಟ್ ಗೊತ್ತಾಗಲ್ಲ. ಮಸಾಲೆ ದೋಸೆನ ಸವಿದು ನೋಡಬೇಕು. ಇಡ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಿರ್ತಾರೆ. ಬಟ್ ಆ ಇಡ್ಲಿ ಟೇಸ್ಟ್ ಮಾಡಿ ನೋಡ್ರೆ ಗೊತ್ತಾಗುತ್ತೆ. ಡೈನೋ ಶೇಕ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಬಟ್ ಆ ಮಕ್ಕಳಿಗೆ ನೀವು ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಇದ್ರದ್ದು ಏನು ಮ್ಯಾಜಿಕ್ ಇದೆ ಅಂತೇಳಿ. ಸೊ ನಾನು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ ಎಲ್ಲರ ಹತ್ರ. ಆ್ಯಂಡ್ ವಿಡಿಯೋನ ಸೇವ್ ಕೂಡ ಮಾಡ್ಕೋಬೋದು, ಸೊ ದಟ್ ಆಫ್ಲೈನಲ್ಲಿ ನೋಡ್ಬೋದು. ಆ್ಯಂಡ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಖಂಡಿತ ನಿಮಗೋಸ್ಕರ ಫ್ರೀಯಾಗಿ ಮಾಡಿಟ್ಟಿದ್ದೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಂದಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.